ಇವತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಕಳಿಸಿರೋಂಥ ಪೋಸ್ಟ್ ಇದು. ಈ ಜಾಗ ನಮ್ಮದಲ್ಲ. ಸುಮಾರು 100-150 ವರ್ಷಗಳ ಹಿಂದೆ ನಾವಿವತ್ತು ನಿಂತಿರೋಂತಹ ಇದೇ ಜಾಗದಲ್ಲಿ ಬೇರೆ ಇನ್ಯಾರೋ ನಿಂತಿದ್ರು. ಅವ್ರ ಹತ್ರನೂ ಕನಸುಗಳಿತ್ತು, ಸಂಬಂಧಗಳಿತ್ತು, ಹೋರಾಟಗಳಿತ್ತು, ಪ್ರಪಂಚದ ಸ್ಥಾನಮಾನಗಳು ಎಲ್ಲದೂ ಇತ್ತು. ಖುಷಿನ ಕಂಡೋರಿದ್ರು, ದುಃಖನ ನೋಡಿದವರು ಇದ್ರು, ಗೆದ್ದೋರಿದ್ರು, ಸೋತೋರಿದ್ರು. ಆದರೆ ಇವತ್ತವ್ರು ಯಾರೂ ಇಲ್ಲ. ಇಲ್ಲಿಂದ ಇನ್ನು 100 ವರ್ಷಗಳ ನಂತರ ನಾವು ನಿಂತಿರುವಂತಹ ಇದೇ ಜಾಗದಲ್ಲಿ ಇನ್ಯಾರೋ ನಿಂತಿರ್ತಾರೆ. ಅವ್ರ ಹತ್ರನೂ ಕನಸುಗಳಿರುತ್ತೆ, ಅವರ ಬದುಕಲ್ಲೂ ಹೋರಾಟಗಳಿರುತ್ತೆ. ಆದರೆ ಆಗ ನಮ್ಮ ಅಸ್ತಿತ್ವ ಯಾವುದೋ ಒಂದು ಹಳೆ ಫೋಟೋ ಆಗಿ ಅಥವಾ ಆಗಾಗ ಕಾಡುವಂತಹ ಒಂದು ಸಣ್ಣ ನೆನಪಾಗಿ, ಒಂದು ವೇಳೆ ನಾವು ಈ ಜೀವನದಲ್ಲಿ ಏನಾದರೂ ಸಾಧನೆ ಅನ್ನೋದನ್ನು ಮಾಡಿದರೆ ಯಾರೂ ಓದದೇ ಇರೋಂಥ ಇತಿಹಾಸದ ಒಂದು ಪುಟವಾಗಿ ಉಳಿದಿರ್ಬೋದು. ಕಾಲದ ಮುಂದೆ ಎಲ್ಲವೂ ಶೂನ್ಯ, ಎಲ್ಲರೂ ಶೂನ್ಯ. ಇವತ್ತು ಕೋಟಿ ಕೋಟಿ ದುಡಿತಿರುವಂತಹ ಕೋಟ್ಯಾಧಿಪತಿನೂ ಶೂನ್ಯ, 3 ಹೊತ್ತಿನ ಊಟಕ್ಕಾಗಿ ರಸ್ತೆನ ಅಲ್ದಾಡ್ತಿರುವಂತಹ ಭಿಕ್ಷುಕ ಕೂಡ ಶೂನ್ಯ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಕೊನೆಗೆ ಎಲ್ಲರೂ ಸೇರಿ ತಲುಪಬೇಕಾಗಿರುವಂತಹ ಜಾಗ ಒಂದೇ ಆಗಿರಬೇಕಾದ್ರೆ ಯಾರ ಮೇಲೆ ದ್ವೇಷ, ಯಾವುದ್ರ ಮೇಲೆ ಅಹಂಕಾರ? ಕೊನೆಯಲ್ಲಿ ನಾವು ಗಳಿಸಿದ್ದಾಗ್ಲಿ ಕಳೆದಿದ್ದಾಗ್ಲಿ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕು ಅನ್ನೋದೇ ಆದಮೇಲೆ ಅನಾವಶ್ಯಕವಾಗಿ ದ್ವೇಷನ ಯಾಕೆ ಎತ್ಕೊಂಡು ಹೋಗ್ತಿದ್ದೀರಾ? ಅದರ ಬದಲಾಗಿ ಪ್ರೀತಿನ ಬಿಟ್ಟು ಹೋಗ್ಬೋದಲ್ಲ. ಆಫ್ಟರ್ ಆಲ್ ಇದೇ ತಾನೇ ಬದುಕಿನ ಗೆಲುವು. ಇಂಥ ಅದ್ಭುತವಾದ ಸಾಲುಗಳನ್ನ ಬರೆದಿರೋಂಥವ್ರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.